ಗುಡುಗು ಮಿಂಚು ಬಿರುಗಾಳಿ ಸಹಿತ ಭಾರಿ ಮಳೆ ಯದ್ದಲ ಬೊಮ್ಮಯ್ಯನಹಟ್ಟಿ ಗ್ರಾಮದಲ್ಲಿ ಅಪಾರ ಹಾನಿಯಾಗಿದೆ. ಮೊಳಕಾಲ್ಮೂರು ತಾಲೂಕು ಯದ್ದಲ ಬೊಮ್ಮಯ್ಯನಹಟ್ಟಿ ಗ್ರಾಮ. ತಡರಾತ್ರಿ ಸುರಿದ ಧಾರಾಕಾರ ಮಳೆಗೆ ಜನ ಜೀವನ ಅಸ್ತವ್ಯಸ್ತ ಆಗಿರೋದು. ಬಿರುಗಾಳಿ ಅಬ್ಬರಕ್ಕೆ ನೆಲಕ್ಕುರುಳಿದ 15ಕ್ಕೂ ಹೆಚ್ಚು ವಿದ್ಯುತ್ ಕಂಬ. ವಿದ್ಯುತ್ ಸಂಪರ್ಕ ಕಡಿತ, ಸಾರ್ವಜನಿಕರು ಹೈರಾಣು. ಗ್ರಾಮದಲ್ಲಿ 10ಕ್ಕೂ ಹೆಚ್ಚು ಮಂದಿ ಮನೆಗಳ ಶೀಟ್ ಹಾರಿ ಅವಾಂತರ. ಇಡೀ ರಾತ್ರಿ ಕತ್ತಲೆಯಲ್ಲಿ ಕಾಲ ಕಳೆದ ಮಹಿಳೆಯರು, ಮಕ್ಕಳು. ಮರ ಉರುಳಿ ಬಿದ್ದು 2 ಆಟೋ 3 ಬೈಕುಗಳು ಜಖಮಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ದೊಡ್ಡ ಮಳೆ ಗುಡುಗು ಸಮೇತ ಇದಾಗಿ ಭಾಳ ಅನಾಹುತ ಆಗಿದ್ದಾವೆ. ಮತ್ತು ಒಂದು 40-50 ಮನೆ ಇರ್ತಕ್ಕಂಥ ಒಂದು ಹಳ್ಳಿ ಇದು. ಆ ಹಳ್ಳಿಯಲ್ಲಿ ಒಂದು 20-25 ಮನೆಗಳು ಮೇಲ್ಚಾವಡಿ ಮತ್ತು ಸೀಟುಗಳೆಲ್ಲ ಎದ್ದೋಗಿ ಮೇನ್ ರೋಡಲ್ಲಿ ಬರ್ತಕ್ಕಂಥ ಎಮ್ಮರಗಳಾಗಿರ್ತಕ್ಕಂಥ ದೊಡ್ಡ ಮರಗಳೆಲ್ಲ ಗಾಳಿಗೆ ಹೆದ್ದಾರಿಗೆ ಬಿದ್ದು ರೋಡ್ ತಡೆಯಾಗಿ ಭಾಳ ಸಂಚಾರಕ್ಕೂ ತೊಂದರೆ ಆಗಿ, ಮತ್ತು ಇಲ್ಲಿ ಇರ್ತಕ್ಕಂಥ ಮನೆಗಳ ಇದಕ್ಕೆ ಭಾಳ ತೊಂದರೆ ಆಗಿದೆ. ಮತ್ತು ಲೈಟ್ ಕಂಬ ರಾತ್ರಿಯಿಂದ ಕರೆಂಟಿನ ವ್ಯವಸ್ಥೆನೂ ಇಲ್ಲ, ಕಂಬಗಳು ಎಲ್ಲ ಮುರಿದೋಗಿದ್ದಾವೆ. ಮುರಿದೋಗಿ ಮತ್ತು ಇಲ್ಲಿ ಜನಗಳಿಗೆ ಭಾಳ ತೊಂದರೆ ಆಗಿದೆ. ಮತ್ತು ಪಟ್ಟಣ ಪಂಚಾಯತಿಯವರು ಸ್ವಲ್ಪ ನಾವು ರಾತ್ರಿಯಿಂದ ಅವ್ರಿಗೆ ಕಾಲ್ ಮಾಡಿದ್ದೀವಿ ಮತ್ತು ಎಲ್ಲ ಇದು ಮಾಡಿದ್ದೀವಿ. ಅವರು ಇಷ್ಟೊತ್ತಾದರೂ ಕೂಡ ರೆಸ್ಪಾನ್ಸ್ ಇದು ಮಾಡಿಲ್ಲ. ಹೇಳಿ ಇದು ಮಾಡೋಕ್ಕೆ ತಹಸೀಲ್ದಾರ್ ಸಾಹೇಬ್ರಿಗೆ ಕೂಡ ಫೋನ್ ಮಾಡಿದರೆ ಅವರು ರಜದಲ್ಲಿ ಹೋಗಿದ್ದೀವಿ, ಬೇರೆಯವರು ಹೊಸ್ದಾಗಿ ಬರ್ತೀವಿ ಅಂತ ಇವತ್ತೇನು ಡ್ಯೂಟಿ ರಿಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಫಾರೆಸ್ಟ್ನವ್ರ ಗಮನಕ್ಕೂ ತಂದಿದ್ದೀವಿ. ಇದನ್ನು ಸ್ವಲ್ಪ ಅತಿ ಶೀಘ್ರದಲ್ಲಿ ಸ್ವಲ್ಪ ಸರ್ಕಾರದವರಾಗಲಿ ಮತ್ತು ಇದು ನಮ್ಮ ಲೋಕಲ್ MLA ಆಗಲಿ ಸ್ವಲ್ಪ ಇದ್ರ ಕಡೆ ಗಮನ ಹರಿಸಿ ಒಳ್ಳೆ ಒಂದು ಇದಕ್ಕೆ ಆಗಿರ್ತಕ್ಕಂಥ ಒಂದು ನಷ್ಟಕ್ಕೆ ಆಗಲಿ ಒಂದು ಇದಕ್ಕಾಗಲಿ ಸ್ವಲ್ಪ ಪರಿಹಾರ ವ್ಯವಸ್ಥಿತವಾಗಿ ಜನಗಳಿಗೆ ಸಹಕಾರ ಮಾಡಿಕೊಡ್ಬೇಕು. ರಾತ್ರಿ ದೊಡ್ಡ ಮಳೆ ಗುಡುಗು ಸಮೇತ ಇದಾಗಿ ಭಾಳ ಅನಾಹುತ ಆಗಿದ್ದಾವೆ. ಮತ್ತು ಒಂದು 40-50 ಮನೆ ಇರ್ತಕ್ಕಂಥ ಒಂದು ಹಳ್ಳಿ ಇದು. ಆ ಹಳ್ಳಿಯಲ್ಲಿ ಒಂದು 20-25 ಮನೆಗಳು ಮೇಲ್ಚಾವಡಿ ಮತ್ತು ಸೀಟುಗಳೆಲ್ಲ ಎದ್ದೋಗಿ ಮೇನ್ ರೋಡಲ್ಲಿ ಬರ್ತಕ್ಕಂಥ ಎಮ್ಮರಗಳಾಗಿರ್ತಕ್ಕಂಥ ದೊಡ್ಡ ಮರಗಳೆಲ್ಲ ಗಾಳಿಗೆ ಹೆದ್ದಾರಿಗೆ ಬಿದ್ದು ರೋಡ್ ತಡೆಯಾಗಿ ಭಾಳ ಸಂಚಾರಕ್ಕೂ ತೊಂದರೆ ಆಗಿ, ಮತ್ತು ಇಲ್ಲಿ ಇರ್ತಕ್ಕಂಥ ಮನೆಗಳ ಇದಕ್ಕೆ ಭಾಳ ತೊಂದರೆ ಆಗಿದೆ. ಮತ್ತು ಲೈಟ್ ಕಂಬ ರಾತ್ರಿಯಿಂದ ಕರೆಂಟಿನ ವ್ಯವಸ್ಥೆನೂ ಇಲ್ಲ, ಕಂಬಗಳು ಎಲ್ಲ ಮುರಿದೋಗಿದ್ದಾವೆ. ಮುರಿದೋಗಿ ಮತ್ತು